ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಇದೀಗ ದೊಡ್ಡ ಮನೆಯ ವೇದಿಕೆ ಸಜ್ಜಾಗಿದೆ. ದೊಡ್ಡ ಮನೆಯಲ್ಲಿ ಗಿಲ್ಲಿ ನಟನ ಹವಾ ಇದೀಗ ಇಡೀ ಕರ್ನಾಟಕದಾದ್ಯಂತ ಭರ್ಜರಿಯಾಗಿ ನಡೀತಾ ಇದೆ. ಇವತ್ತು ನಾನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿದ್ದೇನೆ. ಗಿಲ್ಲಿ ನಟನ ಈ ಒಂದು ತವರು ಜಿಲ್ಲೆ, ಹಾಗಾಗಿ ಗಿಲ್ಲಿ ನಟನ ತವರು ಜಿಲ್ಲೆ ಮಂಡ್ಯದಲ್ಲೂ ಕೂಡ ಭರ್ಜರಿಯಾಗಿ ಗಿಲ್ಲಿಯದ್ದೇ ಹವಾ ನಡೀತಾ ಇದೆ. ತಾವು ಹಿಂದಿನ ದೃಶ್ಯದಲ್ಲಿ ಕಾಣ್ತಾ ಇರಬಹುದು. ಗಿಲ್ಲಿ ನಟ ಗೆದ್ದು ಬರಲೆಂದು ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನ ಹುಟ್ಟೂರಿನಲ್ಲಿ ಕೇವಲ 5 ರೂಪಾಯಿಗೆ ಇಡ್ಲಿ ಮತ್ತು 5 ರೂಪಾಯಿಗೆ ದೋಸೆಯನ್ನು ನೀಡಲಾಗ್ತಾ ಇದೆ. ಅವರ ಅಭಿಮಾನಿಗಳೊಂದು ಹೋಟೆಲನ್ನು ತೆರೆದು 5 ರೂಪಾಯಿಗೆ ಇಡ್ಲಿ ದೋಸೆಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಏನು ವಿಶೇಷತೆ, ಗಿಲ್ಲಿ ಹವಾ ಯಾವ ರೀತಿ ಇದೆ, ಆ ಹೋಟೆಲ್ನ ವಿಶೇಷತೆ ಏನು, ಅಭಿಮಾನಿಗಳೇನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ತುಂಬ ರುಚಿಯಾದ ಉತ್ತಮವಾಗಿರ್ತಕ್ಕಂತಹ ಗುಣಮಟ್ಟದ ದೋಸೆಯನ್ನ ಇವತ್ತು 5 ರೂಪಾಯಿಗೆ ಕೊಡ್ತಾ ಇದ್ದಾರೆ ಗಿಲ್ಲಿ ನಟ ಗೆದ್ದು ಬರಲೆಂದು. ನಮ್ಮ ಜೊತೆಗೆ ಇವತ್ತು ಆ ಹೋಟೆಲ್ನ ಮಾಲಕರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಅವರ ಅಭಿಮಾನ ಎಂಥದ್ದು, ಗಿಲ್ಲಿ ನಟನ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ನಮಸ್ತೆ ಇವ್ರೆ. ಸರ್ ನಮಸ್ಕಾರ. ಓಕೆ, ಗಿಲ್ಲಿ ನಟ ಗೆದ್ದು ಬರಲಿ ಅಂತ ಹೇಳಿ ಕಳೆದ 2-3 ತಿಂಗಳಿಂದ ತಾವು ಕೂಡ 5 ರೂಪಾಯಿಗೆ ದೋಸೆ ಇಡ್ಲಿಯನ್ನು ಕೊಡ್ತಾ ಇದ್ದೀರಿ. ಏನು ಅಭಿಮಾನ, ಏನು ವಿಶೇಷತೆ ಅಂತ ಹೇಳಿ? ಅವರೊಬ್ಬರು ಒಳ್ಳೆಯ ಕಲಾವಿದರು ಅಂತ ಹೇಳ್ಬಿಟ್ಟು ಸರ್, ಅವರು ಬಿಗ್ ಬಾಸಲ್ಲಿ ಗೆದ್ದು ಬರಬೇಕು ಅಂದ್ಬಿಟ್ಟು, ಜೊತೆಗೆ ನಮ್ಮ ಹಳ್ಳಿ ಹುಡುಗ ರೈತರ ಮಗ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ತುಂಬ ನಾವು ಇಂಪ್ರೆಸ್ ಆಗಿಬಿಟ್ಟು ಅವ್ರು ಬಿಗ್ ಬಾಸಲ್ಲಿ ಗೆದ್ದು ಬರಬೇಕು ಅಂದ್ಬಿಟ್ಟು ನಾವು ಖುಷಿಯಿಂದ ಮಾಡ್ತಾಯಿದ್ದೀವಿ ಸರ್. ನಾವು 5 ರೂಪಾಯಿಗೆ ಇಡ್ಲಿ 5 ರೂಪಾಯಿ ದೋಸೆನ ಬಿಗ್ ಬಾಸಲ್ಲಿ ಅವ್ರು ಗೆದ್ದು ಬರಲಿ ಅಂತ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ ಸರ್ ಅವ್ರಿಗೋಸ್ಕರ. ಮತ್ತೇನೇನು ಸಿಗುತ್ತೆ ದೋಸೆ? ನಮ್ಮಲ್ಲಿ ಪೂರಿ, ರೈಸ್ ಬಾತು, ಬೋಂಡಾ ಬಜ್ಜಿ ಎಲ್ಲ ಸಿಗುತ್ತೆ ಸರ್. ನಾವು ವಿಶೇಷವಾಗಿ 5 ರೂಪಾಯಿಗೆ ಇಡ್ಲಿ 5 ರೂಪಾಯಿ ದೋಸೆನ ಅವ್ರಿಗೋಸ್ಕರ ನಾವು ಈ ಥರ ಮಾಡ್ತಾಯಿದ್ದೀವಿ ಸರ್. ಅಂಬರೀಷ್ ಅವ್ರ ಹುಟ್ಟೂರಲ್ಲೇ ಮಾಡ್ತಾ ಇರುವಂಥದ್ದು? ಹೌದು, ಇದು ಅಂಬರೀಷ್ ಅವರ ಹುಟ್ಟೂರು ದೊಡ್ಡರಸಿನಕೆರೆ ಗೇಟು. ಈ ಗೇಟ್ ಬಳಿನೇ ಮಾಡ್ತಾಯಿದ್ದೀವಿ. ತುಂಬ ಜನ ಬರ್ತಾ ಇದ್ದಾರೆ, ತುಂಬ ಇಷ್ಟಪಡ್ತಾ ಇದ್ದಾರೆ ಸರ್. ಮತ್ತು ಇಲ್ಲಿ ಬಂದು ಗಿಲ್ಲಿ ಮೇಲೆ ಅಭಿಮಾನ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ನಮಗೂ ತುಂಬ ಸಂತೋಷ ಆಗ್ತಾಯಿದೆ ಸರ್. ಫುಲ್ ಮಂಡ್ಯ ಜಿಲ್ಲೆಯಾದ್ಯಂತ ಹೇಗಿದೆ ಹವಾ ಗಿಲ್ಲಿಯದ್ದು? ಮಂಡ್ಯ ಜಿಲ್ಲೆಯಾದ್ಯಂತಲ್ಲ ಸರ್, ಇಡೀ ನಮ್ಮ ಭಾರತಾದ್ಯಂತ ಒಳ್ಳೆಯ ಹವಾ ಇದೆ ಅವ್ರಿಗೆ. ಹೊರದೇಶದಿಂದನೂ ಅವ್ರಿಗೆ ವೋಟ್ ಮಾಡ್ತಿದ್ದಾರೆ ಅಂತಂದಮೇಲೆ ಅವ್ರದ್ದು ಏನಿದೆ ಅವರ ಕ್ರಿಯೇಟಿವಿಟಿ ಅನ್ನೋದು ಅಲ್ಲಿ ಜನಕ್ಕೆ ಅರ್ಥ ಆಗುತ್ತೆ ಸರ್. ಕಂಟೆಸ್ಟೆಂಟ್ ಹೋಲಿಸಿದ್ರೆ ಗಿಲ್ಲಿ ಹೇಗೆ? ಸೂಪರ್ ಸರ್, ಸೂಪರ್. ಇವತ್ತು ಅಲ್ಲಿ ಬಿಗ್ ಬಾಸಲ್ಲಿ ಅದು ರೇಟಿಂಗ್ ಓಡ್ತಾ ಇದೆ ಅಂತಂದರೆ ಇವರಿಂದನೇ. ಯಾರು ಬಿಗ್ ಬಾಸಲ್ಲಿ ಆ ಥರ ಜನಗಳು ಒಂದು ಕುಂತು ಟಿ ವಿ ನೋಡ್ತಾ ಇದ್ದಾರೆ ಅಂತಂದರೆ ಗಿಲ್ಲಿಯಿಂದನೇ ಸರ್. ಅದು ಗಿಲ್ಲಿಗೋಸ್ಕರ ಜನ ಕುಂತು ನೋಡ್ತಾ ಇರೋದು. ಈ ಸೀಸನ್ ಅಂತೂ ಗಿಲ್ಲಿ ಬಿಟ್ಟರೆ ಇಲ್ಲ ಸರ್ ಅದು ಸೀಸನ್ನು. ಗಿಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಜನಗಳ ರಂಜಿಸ್ತಾ ಇದ್ದಾರೆ. ಜನಗಳಲ್ಲಿ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದ್ದಾರೆ. ಏನಕ್ಕೆಂದರೆ ಯಾರು ಹೀರೋಗಳಿಗೂ ಸಹ ಈ ಥರ ಒಂದು ಅಭಿಮಾನಿಗಳು ಇಟ್ಕೊಂಡಿರಲಿಲ್ಲ. ಇವತ್ತು ಯಾವ ಡಿಸ್ಟಿಕ್ ಹೋದರೂ ಎಲ್ಲ ಡಿಸ್ಟಿಕಲ್ಲಿ ಬ್ಯಾನರ್ ಹಾಕಿದರೆ, ಕಟ್ಔಟ್ ಹಾಕಿದ್ದಾರೆ ಅಂತಂದರೆ ಯಾವ ಹೀರೋನೂ ಸಹ ಏನು ಮಾಡೋಕ್ಕಾಗಲ್ಲ ಸರ್. ಆ ರೇಂಜ್ಗೆ ಬೆಳೀತಾ ಇದ್ದಾರೆ. ಅವರು ಬೆಳೆದು ಬಂದು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ನಟರಾಗಿ ಬೆಳೀತಾರೆ ಅನ್ನೋದು ನಮ್ಮ ಆಸೆ ಸರ್. ಇಲ್ಲಿ ಗೆದ್ದು ಬಂದರೆ ಒಂದು ವೇಳೆ ನಿಮ್ಮ ಹೋಟೆಲ್ ಕರ್ಕೊಂಡು ಬರ್ತೀರಾ, ಅವ್ರಿಗೆ ದೋಸೆ ತಿನ್ನಿಸ್ತೀರಾ? ಖಂಡಿತ ಸರ್. ಅವ್ರು ಇಲ್ಲಿ ಬರ್ತಿದ್ದಂಗೆ ನಾವು ಅವ್ರಿಗೆ ಇಲ್ಲಿ ಇರಿಸಿ ಸನ್ಮಾನ ಮಾಡಿ ಅವ್ರ ಜೊತೆ ಮಾತಾಡಿ ಕಳಿಸ್ತೀವಿ ಸರ್. ಖಂಡಿತ ಕಳಿಸ್ತೀವಿ ಸರ್. ಗೆದ್ದು ಬರಲಿ ಅಂತ ಸರ್, ನಮ್ಮ ಗಿಲ್ಲಿ ಬಿಗ್ ಬಾಸಲ್ಲಿ ಗೆದ್ದು ಕನ್ನಡ ಚಿತ್ರರಂಗ ಎಂಟ್ರಿ ಕೊಟ್ಟು ಕನ್ನಡದ ಒಬ್ಬ ನಾಯಕ ನಟನಾಗಿ ಬೆಳಿಬೇಕು ಅಂತ ನನ್ನ ಆಸೆ ಸರ್. ವೀಕ್ಷಕರು, ಗಿಲ್ಲಿ ನಟ ಗೆದ್ದು ಬರಲೆಂದು ಅವರ ಅಭಿಮಾನಿಗಳು ಕೇವಲ 5 ರೂಪಾಯಿಗೆ ಇಡ್ಲಿ ದೋಸೆಯನ್ನು ಕೊಡ್ತಾ ಇದ್ದಾರೆ. ನಾನಿವತ್ತು ಮಳವಳ್ಳಿ ತಾಲೂಕಿನಲ್ಲಿದ್ದೇನೆ. ತಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನಮ್ಮ ಜೊತೆಗೆ ಕೆಲವೊಂದಿಷ್ಟು ಜನ ಕೂಡ ಬಿಸಿ ಇಡ್ಲಿ, ಬಿಸಿ ದೋಸೆಯನ್ನು ಕೂಡ ಸವಿತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಗಿಲ್ಲಿಯ ಅಭಿಮಾನದ ಬಗ್ಗೆ, ಗಿಲ್ಲಿ ನಟ ಗೆದ್ದು ಬರೋದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ನಮಸ್ತೆ. ನಮಸ್ಕಾರ ಸರ್. ಕನ್ನಡ ಎಲ್ಲ ಸಮಸ್ತ ಜನಗಳಿಗೆ ನನ್ನ ನಮಸ್ಕಾರ. ನಮ್ಮ ಹೆಸರು ಪ್ರಕಾಶ್ ಅಂತ. ಇವರು ನಮ್ಮ ಸ್ನೇಹಿತರು, ಓನರು. ಸುಮಾರು 3 ತಿಂಗಳಿಂದ ಗಿಲ್ಲಿ ನಟ ಗೆಲ್ಲಿ ಅನ್ನೋ ಒಂದು ಹಾರೈಸಿದ ಒಂದು ಇಡ್ಲಿ 5 ರೂಪಾಯಿ, ಒಂದು ದೋಸೆ 5 ರೂಪಾಯಿನ ಪ್ರತಿ 3 ತಿಂಗಳಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಕೊಡ್ತಾಯಿದ್ದಾರೆ. ಇವ್ರ ಸೇವೆ ಶ್ಲಾಘನೀಯ. ಜನಗಳಿಗೆ ಒಂದು ರೀತಿ ಉಚಿತವಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಗಿಲ್ಲಿ ನಟರ ಬಗ್ಗೆ ತಾವೆಲ್ಲರೂ ಗೊತ್ತು. ಅವರಿಗೆ ವೋಟ್ ಮಾಡಿ ಈ ಬಾರಿ ಬಿಗ್ ಬಾಸಲ್ಲಿ ಗೆಲ್ಲಿಸ್ಬೇಕು ಅಂತ ಸಮಸ್ತ ಕನ್ನಡಿಗರಲ್ಲಿ ಮನವಿ. ಮತ್ತು ಗಿಲ್ಲಿ ನಟನ ನ್ಯಾಚುರಲ್ ಆಟವನ್ನು ನೀವು ನೋಡಿದ್ದೀರಿ. ಅವರ ತಾಯಿ ಮತ್ತು ತಂದೆ ತುಂಬ ಬಡತನದಲ್ಲಿದ್ದರೂ ಕೂಡ ಅವರು ಇದುವರೆಗೂ ಎಲ್ಲೂ ಅವರು ಹೇಳಿಕೆಗಳನ್ನು ಕೊಡದೆ ಗಿಲ್ಲಿ ನಟನಿಗೋಸ್ಕರ ನಮ್ಮ ಕನ್ನಡ ಜನ, ಸಮಸ್ತ ಜನತೆ, ಅಭಿಮಾನಿಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಗಿಲ್ಲಿ ಬಿಗ್ ಬಾಸ್ನಲ್ಲಿ ಕಪ್ ಎತ್ಕೊಂಬರ್ಬೇಕು ಅನ್ನೋದೇ ನಮ್ಮ ಕೋರಿಕೆ ಸರ್. ಅವ್ರ ಊರಾಗ ಹೇಗೈತ್ರಿ ಹವಾ ಎಲ್ಲ ಅಂತ? ಸರ್, ಎಲ್ಲ ಕಡೆನೂ ಅವ್ರದ್ದು ಹವಾ ಇದೆ.
ಊರಿನಲ್ಲಿ ಎಲ್ಲ ಜನಗಳು ಕೂಡ ಅವ್ರನ್ನ ಭಾಳ ಇಷ್ಟಪಟ್ಟು ನಮ್ಮ ಗಿಲ್ಲಿ ಗೆಲ್ಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾರೇ ವಿಶೇಷವಾಗಿ ಅತಿಥಿಗಳು ಬಂದ್ರೂ ಕೂಡ ಅವ್ರೂರಿಗೆ ಒಂದು ಜ್ಯೂಸ್ ಕೊಡಿಸ್ಬೋದು ಅಥವಾ ಒಂದು ಎಳ್ನೀರು ಕೊಡಿಸೋ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ. ಯಾರೇ ಬಂದರೂ ಕೂಡ ಅವರನ್ನು ಬರಿಗೈಲಿ ಕಳಿಸ್ತಾ ಇಲ್ಲ, ತಿಂಡಿ ಊಟ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲ ಕನ್ನಡಿಗರು, ಸಮಸ್ತ ಕನ್ನಡಿಗರು ವೋಟ್ ಮಾಡಬೇಕು, ಗಿಲ್ಲಿ ನಟನಿಗೆ ಗೆಲ್ಲಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ವೀಕ್ಷಕರೇ, ಗಿಲ್ಲಿ ನಟ ಮಂಡ್ಯದ ಮಣ್ಣಿನ ಮಗ, ಗಿಲ್ಲಿ ಗೆದ್ದು ಬರಲೇಬೇಕು ಎನ್ನುವಂತಹ ಮಾತನ್ನು ಕೂಡ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದಿಷ್ಟು ಜನ ಬಿಸಿ ಬಿಸಿ ದೋಸೆಯನ್ನು ಸವಿತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ. ಗಿಲ್ಲಿ ನಟ ಗೆದ್ದು ಬರಲಿ. ನಾವು ಮುದ್ದೂರು ತಾಲೂಕು ದೊಡ್ಡರಸಿಂಕೆರೆ, ಅಂಬರೀಷ್ ಹುಟ್ಟೂರು. ಮೊನ್ನೆ ತಲೆ ರ್ಯಾಲಿ ಮಾಡಿದ್ದೀವಿ, ಗಿಲ್ಲಿ ನಟ ಗೆದ್ದು ಬರಲಿ ಅಂದ್ಬಿಟ್ಟು. ಹಾಗೆ ವಿಶೇಷವಾಗಿ 5 ರೂಪಾಯಿನ ದೋಸೆ ಉತ್ತಮವಾಗಿ ಯಾವುದೇ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿ ಜನರಿಗೆ ಉತ್ತಮವಾದಂಥ ತಿಂಡಿ ಉಪಹಾರ ನೀಡ್ತಾ ಇದ್ದಾರೆ. ಹಾಗೆ ಬಿಗ್ ಬಾಸ್ನಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹೆಸರು ಮಾಡಿದ್ದಾರೆ. ಈಗ ಗಿಲ್ಲಿ ನಟ ಅತಿ ಕಿರಿ ವಯಸ್ಸಿನಲ್ಲಿ ಭಾಳ ಬೆಳೆದು ಈ ಉನ್ನತ ಮಟ್ಟಕ್ಕೆ ಬರಲಿ, ಬಿಗ್ ಬಾಸಲ್ಲಿ ಗೆದ್ದು ಅವರು ಕಪ್ಪೆತ್ಕೊ ಬರಲಿ ಅನ್ನೋದು ನಮ್ಮ ಆಸೆ. ಹಾಗೆ ಕರ್ನಾಟಕದ ಜನತೆ ಅವ್ನಿಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀವಿ. ಮೆರವಣಿಗೆ ಮಾಡ್ತೀವಿ, ಗೆದ್ದೇ ಬಂದೇ ಬರ್ತಾರೆ, ಮೆರವಣಿಗೆ ಮಾಡ್ತೀವಿ. ಖಂಡಿತ ಅವ್ರ ಹೆಸರು ಅಜರಾಮರು ಉಳಿಯುವಂಗೆ ಮಾಡೇ ಮಾಡ್ತೀವಿ ಸರ್. ಹೌದು ಸರ್, ಹೌದು. ಅದ್ರ ವಿಶೇಷ ಅಂದರೆ ಗಿಲ್ಲಿ ಬಸ್ ಗೆದ್ದು ಬರಲಿ ಅಂತಂದ್ಬಿಟ್ಟು ಇವರು 5 ರೂಪಾಯಿಗೆ ಇಡ್ಲಿ, ದೋಸೆ, ಬೋಂಡ 2 ಅಭಿಮಾನಕ್ಕೆ ಸಲುವಾಗಿ ಸರ್ ಪ್ರೀತಿಯಿಂದ 4 ಜನಕ್ಕೆ ಉಪಹಾರ ಮಾಡಬೇಕು, ಕೊಡಲೇಬೇಕು. ಆಮೇಲೆ ಉನ್ನತ ಕ್ವಾಲಿಟಿ ನೋಡಿ ಸರ್. ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ವಡೆ ಆಗಿರ್ಬೋದು, ಬೋಂಡ ಆಗಿರ್ಬೋದು, ಚಿತ್ರಾನ್ನ, ಬಾತು ಪ್ರತಿಯೊಂದು ಅದೇ ಅಭಿಮಾನಕ್ಕೆ ಕೊಡ್ತಾ ಇದ್ದಾರೆ ಸರ್. ಗೆದ್ದು ಬರಲಿ ಅಂತ, ವಿಜಯ ಆರ್ಲಿ ಬರಲಿ ಅಂತ ನಾವು ಆಶೀರ್ವಾದ ಮಾಡಿದ್ದೀವಿ. ಥ್ಯಾಂಕ್ ಯು. ನಮ್ಮ ದೊಡ್ಡಸಿಂಕೆರೆಯವರು ಗಿಲ್ಲಿ ನಟ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಹೆಮ್ಮೆ ಇದ್ದಂಗೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾರೂ ಇದು ಆಗಿರಲಿಲ್ಲ, ಬಿಗ್ ಬಾಸ್ಗೆ ಹೋಗಿರಲಿಲ್ಲ. ಅದರಿಂದ ಗಿಲ್ಲಿ ನಟರು ಗೆದ್ದು ಬರಲಿ ಅಂದರೆ ಹೆಮ್ಮೆ. ಚೆನ್ನಾಗಿದೆ, ಚೆನ್ನಾಗಿದೆ. ಮನೆಯಿಂದ ಬರಲಿ ಅಂತಾರೆ, ಗೆದ್ದು ಬರಲಿ ಅಂತಾರೆ. ಥ್ಯಾಂಕ್ಸ್ ಸರ್. ಗಿಲ್ಲಿಯವರು ಯಾವತ್ತು ಅಭಿಮಾನಿ ಕಮ್ಮಿ ಆಗಲಿ, ಅಭಿಮಾನ ಕಮ್ಮಿ ಆಗೋದು ಇಲ್ಲ ಗಿಲ್ಲಿ ಅಣ್ಣಂದು. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಒಟ್ಟು ಗಿಲ್ಲಿನೇ ಮೇನ್ ಕ್ರೇಜ್ ಅಂತ. ಹ್ಞೂ, ನಿಜ ಅಣ್ಣ. ಅವ್ರು ಮಾಡೋ ಎಂಟರ್ಟೈನ್ಮೆಂಟಿಂದನೇ ಬಿಗ್ ಬಾಸ್ ಅಷ್ಟೊಂದು ಕ್ರೇಜ್ ಓಡ್ತಾ ಇರೋದು. ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಮಾಡಲಿ ಬಿಡೋಣ, ಅದರಲ್ಲಿ ಏನೋ ತಪ್ಪು. ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ಮಾಡಲಿ ಬಿಡೋಣ. ಮಂಡ್ಯದಲ್ಲೆಲ್ಲ ಫುಲ್ ಗಿಲ್ಲಿದೆ. ಅವ ಬಿಡೋಣ, ಈ ಸಲ ಕಪ್ ಗೆಲ್ಲೋದು ಗಿಲ್ಲಿನೇ, ಗೆಲ್ಲೇಬೇಕು ಅಣ್ಣ. ಗೆಲ್ಲಿ ಅಣ್ಣ, ಆಮೇಲೆ ತೋರಿಸ್ತಾರೆ ಜನಗಳು ಹೆಂಗೆ ಅಂತ. ಅದು ಅವ್ರನ್ನೇ ಕೇಳ್ಬೇಕು, ಅದು ಅವ್ರ ಪರ್ಸ್ನಲ್. ಸುಮಾರು ಒಂದು 3-4 ತಿಂಗಳಿಂದನೂ ಕೊಡ್ತಾವ್ರಣ್ಣ. ನಾವು ಇಲ್ಲೇ ಪಕ್ಕದೂರವ್ರೆ, ಡೈಲಿ ಬರ್ತಾನೆ ಅಣ್ಣ, ನಾವು ಅವಾಗ ಹೋಗ್ಬಿಡ್ತೀವಿ. 3-4 ತಿಂಗಳಿಂದನೂ ಕೊಡ್ತಾವ್ರೆ. ಗಿಲ್ಲಿ ಗೆದ್ದು ಬರಲಿ ಅಂತ, ಗೆದ್ದು ಬಾ ಗೆಳೆಯ ಅಂತ ಕೊಡ್ತಾರದು. ಬೋರ್ಡು ಹಾಕೋರೆ. ಯಾವತ್ತೂ ಮಾತಾಡಿಸ್ಲಿಲ್ಲ. ಖಂಡಿತ ಹೋಗ್ಬೇಕು, ಮಾತಾಡ್ಬೇಕು. ನಮ್ಮವ್ನು ಗೆದ್ದ ಅಂದ್ರೆ ಒಂದು ಖುಷಿ ಅಲ್ವಣ. ನಮ್ಮ ಗಿಲ್ಲಿ ಗೆದ್ದು ಬರಬೇಕು. ನಮ್ಮ ಮಂಡ್ಯ ಜಿಲ್ಲೆಯ ಗೌರವ ಉಳಿಸ್ತಾರೆ. ಗಿಲ್ಲಿ ಗೆದ್ದೇ ಬರ್ತಾರೆ. ನಾನು ಬಿಗ್ ಬಾಸ್ ನೋಡ್ತಾ ಇರಲಿಲ್ಲ, ಗಿಲ್ಲಿ ಅವರೇ ಅಂತ ನಾನು ಬಿಗ್ ಬಾಸ್ ನೋಡ್ತಾ ಇರೋದು. ಗಿಲ್ಲಿ ಗೆದ್ದೇ ಬಂದು ಈ ಸಾರಿ ನಮ್ಮ ಮಂಡ್ಯ ಜಿಲ್ಲೆಗೆ ಕಪ್ ತಂದು ಇಲ್ಲೆಲ್ಲ ಮೆರವಣಿಗೆ ಮಾಡಿ ನಾವು ಇದು ಮಾಡ್ತೀವಿ. ಇಷ್ಟೇ ಗೆದ್ದು ಹೇಳ್ತೇವೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಗೆದ್ದು ಬರಲೆಂದು ಕೇವಲ 5 ರೂಪಾಯಿಗೆ ದೋಸೆ, ಇಡ್ಲಿ ಕೊಡುವುದರ ಜೊತೆಗೆ ಬಿಸಿ ಬಿಸಿ ಬೋಂಡ ಕೂಡ ರೆಡಿ ಆಗ್ತಾ ಇದೆ. ಮಂಡ್ಯದ ಅಂಬರೀಷಣ್ಣನ ಹುಟ್ಟೂರಲ್ಲಿ ಅವರು ಕೂಡ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ ಗಿಲ್ಲಿ ನಟ ಗೆದ್ದು ಬರೋದ್ರ ಬಗ್ಗೆ ಏನು ಅಂತದನ್ನ ತಿಳ್ಕೊಂಡು ಬರೋಣ. ಅಮ್ಮ ನಮಸ್ತೆ. ಇವತ್ತು ಗಿಲ್ಲಿ ಗೆದ್ದು ಬರಲಿ ಅಂತ ಹೇಳಿ 5 ರೂಪಾಯಿಗೆ ನೀವು ಇಡ್ಲಿ, ದೋಸೆಯನ್ನು ಕೊಡ್ತಾ ಇದ್ದೀರಿ, ಪಲಾವ್ ಕೂಡ ನೀಡ್ತಾ ಇದ್ದೀರಿ. ಸೊ ಬಿಸಿ ಬಿಸಿ ಬಜ್ಜಿಯನ್ನು ಕೂಡ ಮಾಡ್ತಾ ಇದ್ದೀರಿ. ಗಿಲ್ಲಿ ಬಗ್ಗೆ ಏನು ಹೇಳ್ತೀರಾ ಅಂತ? ಗಿಲ್ಲಿ ಗೆದ್ದು ಬರಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ ಅವ್ರಿಗೆ. ಗಿಲ್ಲಿ ಯಾವತ್ತೂ ಮಾತಾಡ್ಸಿದ್ರೆ ಮ್ಯಾಮ್, ಅವ್ರು ಊರಿಗೆ ಹೋಗಿದ್ದೀರಾ? ಇಲ್ಲ, ನಾವು ಇಲ್ಲಿಯವರೇ, ಅವ್ರನ್ನ ನಾವು ಮಾತಾಡ್ಸಿಲ್ಲ. ನೋಡ್ತಾ ಇರ್ತೀವಿ ಬಿಗ್ ಬಾಸ್. ನೋಡ್ತೀರಾ ಬಿಗ್ ಬಾಸ್? ನೋಡ್ತೀವಿ. ಆಟ ಹೇಗೆ ಅನಿಸುತ್ತೆ ಮ್ಯಾಮ್? ಚೆನ್ನಾಗಿದೆ, ಕಾಮಿಡಿ ಎಲ್ಲ? ಎಲ್ಲ ಕಾಮಿಡಿ ಎಲ್ಲ ಚೆನ್ನಾಗಿದೆ. ನೋಡ್ತಾ ಇರ್ತೀವಿ ಸಾಯಂಕಾಲ ಟೈಮ್ ಡೈಲಿ ನೋಡ್ತೀವಿ. ಅಲ್ಲ, ಈಗ ಒಂದು ತುಂಬಾ ದೊಡ್ಡ ಕೆಲಸ. 5 ರೂಪಾಯಿಗೆ ಇಡ್ಲಿ, ಕೇವಲ 5 ರೂಪಾಯಿಗೆ ದೋಸೆ ಕೊಡ್ತಾ ಇದ್ದೀರಾ. ಬಿಸಿ ಬಿಸಿ ಬೋಂಡ, ಬಜ್ಜಿ ಎಲ್ಲ ಬಿಸಿ ಬಿಸಿನೇ. ಅವ್ರಿಗೋಸ್ಕರ ಗೆದ್ದು ಬರಲಿ, ನಮ್ಮ ಅಂಬರೀಷ್ ಅಣ್ಣ ಅವ್ರ ಊರು, ಅದಕ್ಕೋಸ್ಕರ ಮಾಡ್ತಾರೆ. ಗಿಲ್ಲಿ ಗೆದ್ದು ಬರಲಿ. ವೀಕ್ಷಕರೇ, ತಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಬಿಸಿ ಬಿಸಿ ಬಜ್ಜಿ ಬೋಂಡ ರೆಡಿ ಆಗ್ತಾ ಇದೆ.
ತುಂಬ ಖಡಕ್ ಆಗಿರುವಂತಹ ಬಜ್ಜಿ, ಮಂಡ್ಯದ ಸ್ಟೈಲಲ್ಲಿ ಇವತ್ತು ಬಿಸಿ ಬಿಸಿ ಬಜ್ಜಿ ರೆಡಿ ಆಗ್ತಾ ಇದೆ. 5 ರೂಪಾಯಿಗೆ ದೋಸೆ, ಇಡ್ಲಿ, ಪಲಾವನ್ನು ಕೂಡ ಕೊಡಲಾಗ್ತಾ ಇದೆ. ಗಿಲ್ಲಿಯ ಹವಾ ಇಡೀ ಕರ್ನಾಟಕದಾದ್ಯಂತ ಭರ್ಜರಿಯಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಭರ್ಜರಿಯಾಗಿ ನಡೀತಾ ಇದೆ. ಯಾಕಂತಂದ್ರೆ ಗಿಲ್ಲಿಯ ತವರು ಜಿಲ್ಲೆ. ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ಕೂಡ ನಡೆಯಲಿದೆ. ಗಿಲ್ಲಿಯನ್ನ ಅದ್ದೂರಿಯಾಗಿ ಸ್ವಾಗತಿಸಲು ಮಂಡ್ಯ ಜಿಲ್ಲೆಯ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ರುದ್ರಾಪುರ್ಮಠ್, ವಿಶ್ವಾನಿ ಟಿವಿ, ಮಳವಳ್ಳಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.